ಮೇಡಮ್ ಟೀ ತಣ್ಣಗಾಗ್ಬಿಡುತ್ತೆ, ನಿಮ್ಗೋಸ್ಕರ ಪ್ರೀತಿಯಿಂದ ಟೀ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ವಾಟ್ ಏನ್ ಹೇಳ್ದೆ? ಅಂದ್ರೆ ನಿಮ್ಗೋಸ್ಕರ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ. ಗಂಡು ಮಾಡಿರೋದು. ಮೇಡಮ್ ಏನಾಯ್ತು? ಅಯ್ಯೋ ಎಲ್ಲಿ? ಮೇಡಮ್ ಮೇಡಮ್ ಅಲ್ಲೇ ಇದೆ ನಿಮ್ ಪಕ್ಕದಲ್ಲೇ. ಅಯ್ಯೋ ಮೇಡಮ್ ಅಲ್ಲೇ ಡಸ್ಟ್ಬಿನ್ ಹತ್ರನೇ ಇದೆ. ಅಯ್ಯೋ ಮೇಡಮ್ ನಿಮ್ ಹಿಂದೆನೇ ಇದೆ. ರಾಯ್ 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 ಯಾರಾದ್ರೂ ಕಾಪಾಡಿ ರಾಯ್. ಛೇ 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 ಅದಕ್ಕೆ ನಂಗೆ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತ ಹೇಳೋದು. ನೋಡಿದ್ಯಾ ರಾಯ್, ಪ್ಲಾನ್ ಮಾಡ್ಕೊಂಡು ಹೇಗ್ ನನ್ ಸೊಂಟದ ಮೇಲೆ ಹತ್ ಕೂತ್ಕೊಂಡ್ಬಿಟ್ರು ಅಂತ. ನನ್ನ ಯಾಕೋ ಎತ್ಕೊಂಬಂದೆ? ಮೇಡಮ್ ನಾನೇ ನಿಮ್ನ ಎತ್ಕೊಂಬಂದೆ, ನೀವೇ ಬಂದು ನನ್ ಸೊಂಟದ ಮೇಲೆ ಕೂತಿದ್ದು. ಅದು ನಂಗ್ ಹಲ್ಲಿ ಅಂದ್ರೆ ಭಯ. ಏಯ್ ನನ್ಗೂ ಹಲ್ಲಿ ಅಂದ್ರೆ ಭಯ, ಅದಕ್ಕೆ ಓಡ್ ಬಂದೆ. ದಿಮಾಗ್ ತೋರ್ಸ್ತ್ಯಾ? ಒಂದ್ ಹಲ್ಲಿಗೆ ಎದ್ರಕೋತಿಯಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ಅದೇ ಪ್ರಶ್ನೆನ ನಾನ್ ನಿಮಗ್ ಕೇಳ್ತಾ ಇದ್ದೀನಿ. ಇಷ್ಟು ದಪ್ಪ ಇರೋ ಗಂಡ್ಸ್ಗೆ ಭಯ ಪಡಲ್ಲ, ಭಯ ಪಡಿಸ್ತೀರಾ. ಆಫ್ಟರ್ ಆಲ್ ಒಂದ್ ಹಲ್ಲಿಗ್ ಭಯ ಪಡ್ತೀರಾ? ನನ್ ಚೇಂಬರ್ಗೆ ಅಲ್ಲಿ ಹೇಗ್ ಬಂತು? ಅದು ಮೇಡಮ್ ಅಲ್ಲಿ ಅಲ್ಲಲ್ಲ ಅಲ್ಲಿ ಮೇಡಮ್, ಅದು ಎಲ್ಲಿಗ್ ಬೇಕಾದ್ರೂ ಬರುತ್ತೆ. ಅದನ್ನ ಅಲ್ಲಿಗ್ ಬರ್ಬೇಡ ಇಲ್ಲಿಗ್ ಬರ್ಬೇಡ ಅಂತ ಹೇಳಕ್ಕೆ ನಿಮ್ ಕೈ ಕೆಳಗಡೆ ಕೆಲಸ ಮಾಡೋ ಎಂಪ್ಲಾಯ್ ಅಲ್ಲ ಮೇಡಮ್. ಆದ್ರೂ ನೀನ್ ಹೇಗ್ ನನ್ನ ಚೇಂಬರ್ ಇಂದ ಇಲ್ಲಿವರೆಗೂ ಎತ್ಕೊ ಬಂದೆ? ಹೌದೇ ಮೇಡಮ್, ಯಾಕ್ರಿ ಎತ್ತಕೊಂಡ್ ಬಂದ್ರಿ? ಅಲ್ಲ ಎತ್ಕೊಂಡ್ ಬಂದ್ರಿ, ಆ ರೀತಿ ಎತ್ತಕೊಂಡ್ ಬರಕ್ಕೆ ಅವ್ರೆ ನಿಮ್ ಹೆಂಡ್ತಿನ? ಅಲ್ಲಲ್ಲ ಎತ್ಕೊಂಡ್ ಬರಕ್ಕೆ ಹೆಂಡ್ತಿನ? ಅದು ಮೇಡಮ್, ಆ ರೀತಿ ಎತ್ಕೊಂಡ್ ಬರಕ್ಕೆ ಗಂಡಗ್ ಮಾತ್ರ ಅಧಿಕಾರ ಇರೋದು, ಅದನ್ನ ಅವ್ರಿಗೆ ಹೇಳ್ತಾ ಇದ್ದೆ ಮೇಡಮ್. ಹಲೋ ಹಲೋ ಹಲೋ, ನಾನೇನು ಬೇಕು ಅಂತ ಎತ್ಕೊಳ್ಳಿಲ್ಲ. ನೀವು ಕೂತ್ಕೊಳ್ಳೋ ಪರಿಸ್ಥಿತಿ ಬಂತು, ನಾನು ಎತ್ಕೊಂಡು ಹೋಗೋ ಸಂದರ್ಭ ಬಂತು. ಆದ್ರೂ ನೀನ್ ನನ್ನ ಎತ್ಕೊಂಡ್ ಬಂದಿರೋದು ದೊಡ್ಡ ತಪ್ಪು. ಹೌದು ಮೇಡಮ್, ಇವ್ರು ಮಾಡಿ ತಪ್ಪು. ಇಲ್ಲಿಗೆ ಯಾಕೆ ಎತ್ಕೊಂಡ್ ಬರ್ಬೇಕಿತ್ತು? ಆ ಎತ್ಕೊಂಡ್ ಬರೋ ಸಿಚುವೇಶನ್ ಬಂದಿದ್ರೆ ಚೇಂಬರ್ ಒಳಗಡೆ ಎತ್ಕೊಂಡು ಓಡಾಡ್ಬೇಕಿತ್ತು. ಅಂದ್ರೆ ಮೇಡಮ್, ಇಲ್ಲಿಗೆ ಎತ್ಕೊಂಡ್ ಬಂದಿರೋದು ದೊಡ್ಡ ತಪ್ಪು ಅಂತ ಹೇಳ್ತಾ ಇದೀನಿ ಮೇಡಮ್. ಓಕೆ, ಇವಾಗೇನು ಆ ತಪ್ಪನ್ನ ಸರಿ ಮಾಡ್ಬೇಕಲ್ವಾ? ನಾನ್ ಮಾಡ್ತೀನಿ. ಹೇಗ್ ಸರಿ ಮಾಡ್ತೀರಾ ಸಾರ್? ಮೇಡಮ್ 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 ಏನಾಯ್ತು ಮೇಡಮ್? ಡೋಂಟ್ ಟಚ್ ಮೀ. ಈ ಗಂಡಸರ ಇಷ್ಟು ಏನಾದ್ರೂ ಒಂದ್ ನೆಪ ಸಿಕ್ಕಿದ್ರೆ ಸಾಕು, ಹೆಣ್ಮಕ್ಳನ್ನ ಮುಟ್ಟೋದಕ್ಕೆ ನೋಡ್ತಿರ್ತಾರೆ. ಈ ಹೆಣ್ ಜಾತಿನ ಏನಾದ್ರೂ ನೆಪ ಹುಡ್ಕೊಂಡು ಗಂಡಸ್ರ ಕೈಲಿ ಮುಟ್ಟಿಸ್ಕೊಳಕ್ ಕಾಯ್ತಾನೆ ಇರ್ತಾರೆ. That's why I hate girls. ನಿನ್ನ ನೀವೇ ಅನ್ಭವಿಸ್ಕೊಳ್ಳಿ. ಕಾರು ಸ್ಟಾಪ್ ಆಗ್ಬಿಡ್ತಲ್ಲ, ಎಷ್ಟೊತ್ತಾದ್ರೂ ಕಾರ್ ಮೂವ್ ಆಗ್ತಾನೆ ಇಲ್ಲ. ಅಂದ್ರೆ ಸುಮಿತ್ರ ಇರೋ ಜಾಗ ಇದೆ ಅಂತ ಕನ್ಫರ್ಮ್ ಆಯ್ತು. ಮೊದಲು ಈ ಜಾಗಕ್ಕೆ ನಾನು ಪಿನ್ ಮಾಡ್ಬೇಕು. ತಪ್ಪು ಮಾಡಿದವರು, ಸುಳ್ಳು ಹೇಳಿದವರು, ಕಳ್ತನ ಮಾಡಿದವರು ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕು ತುಳಸಿ. ಕ್ರಿಮಿನಲ್ ಆದವನು ಎಷ್ಟೇ ಬುದ್ಧಿವಂತಿಕೆಯಿಂದ ಇದ್ರು ಅವನ ಟೈಮ್ ಕೆಟ್ಟಾಗ ಲಾಕ್ ಆಗಲೇಬೇಕು. ನಿನಗಿವತ್ತಾಗೋದು ಇದೇನೆ. ಅದೇನೇ ಆದರೂ ಸರಿ, ನಾನು ಈ ಅವಕಾಶನ ಉಪಯೋಗಿಸ್ಕೊಳ್ದೆ ಬಿಡಲ್ಲ. ಇವತ್ತು ಅದೇನಾದರೂ ಸರಿ, ನನ್ನ ಸೊಸೆ ಇರೋ ಜಾಗ ಪತ್ತೆ ಹಚ್ಚೇ ಹಚ್ತೀನಿ.
ಅವಳನ್ನ ಕಾಪಾಡ್ತೀನಿ. ನನ್ನ ಮೊಮ್ಮಗಳಿಗೆ ತಾಯಿ ಪ್ರೀತಿ ಕೊಡ್ಲೇಬೇಕು. ಸುಮ್ನೆ ನಕರ ಮಾಡ್ಬೇಡ, ಊಟ ಮಾಡು. ನಾನು ಊಟನೂ ಮಾಡಲ್ಲ, ಒಂದ್ ತೊಟ್ಟು ನೀರು ಕುಡಿಯಲ್ಲ. ನೀನ್ ಕೊಂದ್ರು ಚಿಂತೆ ಇಲ್ಲ. ಊಟ ಮಾಡಲ್ಲ ಅಂದ್ರೆ ನಾನ್ ಮಾಡಲ್ಲ. ಇವ್ರು ಯಾರು ಗೊತ್ತೇನೆ ನಿನ್ಗೆ? ನನ್ನ ಅತ್ತಿಗೆ. ಅವ್ರ ಮೇಲೆ ಕೈ ಮಾಡಕ್ ಎಷ್ಟೇ ಧೈರ್ಯ ನಿನಗೆ? ಅವ್ರು ಊಟ ಮಾಡಲ್ಲ ಅಂತ ಹಠ ಮಾಡ್ತಾ ಇದ್ರು. ಅವ್ರು ಊಟ ಮಾಡಲ್ಲ ಅಂತ ಹಠನೂ ಮಾಡ್ತಾರೆ, ಬೇಕಾದ್ರೆ ಗಲಾಟೆನೂ ಮಾಡ್ತಾರೆ. ಅದನ್ನೆಲ್ಲ ಸಹಿಸ್ಕೋಬೇಕು. ಇನ್ನೊಂದ್ಸಲ ಅವ್ರ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ಈ ಕೈನ ಕತ್ತರಿಸ್ಬಿಡ್ತೀನಿ. ನಿಮಗೆಲ್ಲ ಸಂಬಳ ಕೊಡ್ತಿರೋದು ಯಾಕೋ? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕೇರ್ ಮಾಡ್ಲಿ ಅಂತ. ಈ ತರ ಮಾಡೋದಿಕ್ಕಲ್ಲ. ಹೋಗಿಲ್ಲಿಂದ. ಅದಕ್ಕೆ ನಿಮಗೇನು ನೋವಾಗಿಲ್ಲ ತಾನೆ? ಮನ್ಸಿನ ನೋವಿನ ಮುಂದೆ ಬದುಕಿನ ಬಾಧೆ ಯಾವ ಲೆಕ್ಕಕ್ಕೂ ಇಲ್ಲ. ಏನ್ ಅದಕ್ಕೆ ಇದು? ವಯಸ್ಸಾಗಿರೋ ನಮ್ಮ ಅಪ್ಪನ್ ತರ ಮಾತಾಡ್ಕೊಂಡು ನಿನಗೇನ್ ಇವಾಗ? ನಿನ್ ಮಗಳನ್ನ ನೋಡ್ಬೇಕು ತಾನೆ? ಹೌದು, ಎಲ್ಲಿದ ನನ್ನ ಮಗಳು? ಏನ್ ಅದಕ್ಕೆ ಇದು? ಗೊತ್ತೇ ಇಲ್ದಿರೋರ್ ತರ ಅವಳನ್ನ ಇಲ್ಲಿ ಕರ್ಕೊಂಡ್ ಬರೋದಿಕ್ಕಾಗತ್ತಾ? ಯಾಕೆ ಆಸೆ ತೋರಿಸ್ತಾ ಇದೀಯಾ? ಯಾಕಂದ್ರೆ ಆ ಸಮಯ ಇನ್ನೂ ಬಂದಿಲ್ಲ. ಅಲ್ಲಿವರೆಗೂ ನಿನಗಿರೋದಿಕ್ಕಾಗಲ್ಲ ಅಂದ್ರೆ ತಗೋ ಈ ಫೋಟೋ. ನೋಡು ಅದಕ್ಕೆ, ನೋಡು ನಿನ್ ಮಗಳು ಎಷ್ಟು ಮುದ್ದಾಗಿದ್ದಾಳಲ್ಲ. ಅವಳ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀನಿ ಗೊತ್ತಾ? ಸಂತೋಷ ಆಯ್ತಾ? ಕನ್ನ, ಕ್ಷಮಿಸ್ಬಿಡು ಕನ್ನ. ತಾಯಿಯಾಗಿ ನಿನಗೆ ಮುದ್ದು ಮಾಡ್ಲಿಕ್ಕಾಗ್ಲಿಲ್ಲ, ನಿನಗೆ ಪ್ರೀತಿ ಕೊಡಕ್ಕಾಗ್ಲಿಲ್ಲ. ಕ್ಷಮಿಸ್ಬಿಡು ನನಗನ್ನ. ಅದಕ್ಕೆ ಇವಾಗ ನಾನು ಫೋಟೋ ಕೊಟ್ಟೆ ತಾನೆ, ಊಟ ಮಾಡಿ. ನೀನು ಒಬ್ಳು ಹೆಣ್ಣಾಗಿ ತಾಯಿಯಾಗಿ ನನ್ನ ಸಂತಾನ ಅರ್ಥ ಮಾಡ್ಕೊಂಡಿಲ್ವಲ್ಲೇ? ನನ್ನ ಕರಡು ಬಳ್ಳಿನ ನನ್ನಿಂದ ದೂರ ಮಾಡ್ಬಿಟ್ಟಲ್ಲೇ. ಇಲ್ಲ ಅದಕ್ಕೆ ಇಲ್ಲ, ಆದಷ್ಟು ಬೇಗ ತಾಯಿ ಮಕ್ಕಳನ್ನ ಇಬ್ರು ಒಟ್ಟಿಗೆ ಸೇರಿಸ್ತೀನಿ. ಅದಕ್ಕೆಲ್ಲ ಸಿದ್ಧತೆಗಳಾಗ್ತಾ ಇದೆ. ಡೋಂಟ್ ವರಿ, ತುಂಬಾ ಶೀಘ್ರದಲ್ಲೇ ನಿಮ್ ಮಗಳನ್ನ ನೀವು ನೋಡ್ತೀರಾ. ನೀನು ಮದುವೆಗೆ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ ಅದು ಖಂಡಿತ ಆಗಲ್ಲ. ಆ ದೇವ್ರು ಅದಕ್ಕೆ ಅವಕಾಶ ಕೊಡಲ್ಲ. ಯಾಕೆಂದ್ರೆ ನನ್ನ ದೇವ್ರಲ್ಲಿ ನಾನು ದಿನ ಬೇಡ್ಕೊತಾ ಇದ್ದೀನಿ. ನೀನ್ ಆ ಥರ ಬೇಡ್ಕೊಳ್ತಾ ಇದ್ರೆ ಕೊನೆವರೆಗೂ ನೀನ್ ನಿನ್ ಮಗಳನ್ನ ನೋಡೋದಿಕ್ಕಾಗಲ್ಲ ಅಂತ ನಾನು ಅವತ್ತೇ ಹೇಳದ್ನಲ್ಲ ಅದ್ಗೆ. ಅಟ್ಲೀಸ್ಟ್ ಇವತ್ತು ಅವಳನ್ನ ಫೋಟೋದಲ್ಲಿ ನೋಡಿದ್ಯಾ, ಮುಂದೆ ಅದನ್ನೂ ಸಿಗಲ್ಲ. ಇವಾಗ ಹಠ ಮಾಡದೆ ಊಟ ಮಾಡಿ ಆದಷ್ಟು ಬೇಗ ನಿಮ್ ಮಗಳಿಗೆ ಆಶೀರ್ವಾದ ಮಾಡೋ ದಿನ ಹತ್ರ ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ಏ ಸುನಾಮಿ, ಬಾಯ್. ನೋಡು, ಇವ್ರು ನಮ್ಮ ಅದಕ್ಕೆ ಕಣೆ. ಅವ್ರಿಗೆ ಹೊಡೆಯೋದು ಬೈಯೋದು ಎಲ್ಲ ಇನ್ನೊಂದ್ಸಲ ಮಾಡ್ಬೇಡ. ಯಾಕೆ ಅಂದ್ರೆ ನಾಳೆ ಇವರು ನಮ್ ದೀಪ್ತಿ ಆಗೋರು. ಅವಾಗ ನಾವ್ ಈ ತರ ಎಲ್ಲ ನಡ್ಸ್ಕೊಂಡ್ವಿ ಅಂತ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗಲ್ವಾ? ಅದಕ್ಕೆ ಹೇಳ್ತಾ ಇರೋದು. ಓಕೆ, ಸರಿ ಮೇಡಮ್. ಅದಕ್ಕೆ ನಾನು ಬರ್ತೀನಿ. ನೋಡಿ ನೋಡಿ, ಫೋಟೋ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಆದ್ರೂ ಸರಿ, ನನ್ ಮಗಳು ಈ ರಾಕ್ಷಸಿ ಸೊಸೆ ಆಗ್ಬಾರ್ದು, ಈ ಮದ್ವೆ ನಡಿಬಾರ್ದು. ನಡೆಯಲ್ಲ. ಆ ದೇವ್ರು
ಅದಕ್ಕೆ ಅವಕಾಶ ಕೊಡಲ್ಲ ಮಗಳೇ. ಎಲ್ಲ ಒಳ್ಳೇದಾಗತ್ತೆ. ಸಾರ್ ನೀವು ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ಬಲಸ್, ವಂಡರ್ಫುಲ್ ಸರ್. ಅದು ಹೇಗ್ ಸರ್ ಅಲ್ಲಿ ಐಡಿಯಾ ಬಂತು? ಅದನ್ನ ಹೇಗ್ ಕನೆಕ್ಟ್ ಮಾಡಿದ್ರಿ? ಮಾಡ್ಲೇಬೇಕಾಗತ್ತೆ ರಾಯ್. ನನ್ನ ಹೆಂಡತಿ ಐ ಮೀನ್ ಝಾನ್ಸಿ ಮೇಡಮ್ಗೆ ಹಳೆ ನೆನಪು ವಾಪಸ್ ಬರಬೇಕು ಅಥವಾ ಹೊಸ ಪ್ರೀತಿ ಚಿಗುರೊಡಿಬೇಕು. ಅದಕ್ಕೋಸ್ಕರ ಈ ರೀತಿ ಡಿಫ್ರೆಂಟ್ ಆಗಿರೋ ಪ್ಲಾನ್ ಮಾಡ್ತಾನೇ ಇರಬೇಕು. ಸರ್ ಆದ್ರೂ ನಿಮ್ಮ ಒಳಗಡೆ ಒಬ್ಬ ಒಳ್ಳೆ ರಸಿಕ ಇದ್ದಾನೆ ಸರ್. ಅವನೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಏನ್ ಮಾಡೋದು ರಾಯ್? ಗಂಡು ಜಾತಿ ನೆರಳೇ ಬೀಳ್ಬಾರ್ದು ಅಂತ ಇರೋ ನಮ್ಮ ಮೇಡಮ್ಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಈ ರೀತಿ ಎಲ್ಲ ಮಾಡ್ಲೇಬೇಕು. ಅದಕ್ಕೆ ಸರ್ ನಿಮ್ಗೆ ಸೂಪರ್ ಅಂದಿದ್ದು. ಇನ್ನು ನಿಮ್ ತಲೆಯಲ್ಲಿ ಅದೇನೇನು ಐಡಿಯಾ ಇದೆ ಹೇಳಿ ಸರ್. ಇನ್ನು ಬೇಜಾನ್ ಐಡಿಯಾಗಳಿದೆ ರಾಯ್. ಟೈಮ್ ಬಂದಾಗ ಒಂದೊಂದೇ ಯೂಸ್ ಮಾಡೋಣ. ನೀವು ಮಾಡಿ ಸರ್. ನೀವ್ ಏನ್ ಮಾಡಿದ್ರು ನಿಮ್ ಜೊತೆ ನಾನು ಇರ್ತೀನಿ. ಥ್ಯಾಂಕ್ ಯು ರಾಯ್. ಥ್ಯಾಂಕ್ಸ್ ಆ ಕಡೆ ಇರ್ಲಿ ಸರ್. ಇವಾಗ ಇದೇ ತರ ಇನ್ನೊಂದು ಏನಾದ್ರು ಪ್ಲಾನ್ ಮಾಡಿ ಆದಷ್ಟು ಬೇಗ ಕನೆಕ್ಟ್ ಆಗಿ. ರಾಯ್ ಬ್ಯಾಕ್ ಟು ಬ್ಯಾಕ್ ಇದೇ ತರ ಪ್ಲಾನ್ ಮಾಡಿದ್ರೆ ಮೇಡಮ್ಗೆ ಡೌಟ್ ಬರುತ್ತೆ. ಒಂದು ಸಣ್ಣ ಅನುಮಾನದ ವಾಸನೆ ಬಂದ್ರೆ ಸಾಕು, ಮೇಡಮ್ ನನ್ನ ಜನ್ಮನ ಜಾಲಾಡ್ಬಿಡ್ತಾರೆ. ಕರೆಕ್ಟ್ ಸರ್, ನೀವ್ ಹೇಳ್ತಿರೋದು ಕರೆಕ್ಟ್. ಟೈಮು ಸಿಚುವೇಶನ್ ಎರಡನ್ನು ನೋಡ್ಕೊಂಡು ಪ್ಲಾನ್ ಮಾಡಬೇಕು. ಸದ್ಯಕ್ಕೆ ಮೇಡಮು ಕೈ ನೋವು ಅಂತ ಒದ್ದಾಡ್ತಿದ್ದಾರೆ. ಇವಾಗ ಅವ್ರಿಗೆ ಕ್ರೇಪ್ ಬ್ಯಾಂಡೇಜ್ ತರಿಸೋ ವ್ಯವಸ್ಥೆ ಮಾಡು. ಆಹಾ, ನಿಮ್ಮ ಅರ್ಧಾಂಗಿಗೆ ಸ್ವಲ್ಪ ನೋವಾಗಿದ ತಕ್ಷಣ ನಿಮ್ ಒದ್ದಾಟ ಶುರುವಾಗಿದೆ ಅನ್ಸುತ್ತೆ. ಅವರಿಗೆ ಒಂದು ಸಣ್ಣ ನೋವಾಗ್ದಿರೋ ಹಾಗೆ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ. ಓಕೆ ಸರ್, ಇವಾಗಲೇ ಔಷಧಿ ರೆಡಿ ಮಾಡ್ತೀನಿ. 2 ನಿಮಿಷ ಟೈಮ್ ಕೊಡಿ. ಪಾಪ ನೋವಲ್ಲಿ ಎಷ್ಟು ಸಂಕಟ ಪಡ್ತಿದಾರೋ ಏನೋ. ಕಾರ್ ಮನೆ ಗೇಟ್ ಹತ್ರ ಬಂದ್ಬಿಡ್ತಲ್ಲ. ಏನಪ್ಪ ಫುಲ್ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಕೈಯಲ್ಲಿ ಯಾವ ಪುಸ್ತಕನೇ ಇಲ್ಲ. ಇಷ್ಟೊತ್ತು ಒಂದು ಪತ್ತೆದಾರಿ ಕಾದಂಬರಿ ಓದ್ತಾ ಇದ್ನಮ್ಮ. ಹಾಗೆ ತೂಕಡಿಕೆ ಬಂತು, ಹಂಗೆ ಕಣ್ಣು ಮುಚ್ಕೊಂಡು ಕೂತಿದ್ದೆ ಅಷ್ಟೇ. ಹೇಗಿತ್ತಪ್ಪ? ಸೂಪರ್ ಆಗಿತ್ತಮ್ಮ. ಈ ಅಪರಾಧಿಗಳು ತಪ್ಪಿಸ್ಕೊಂಡು ಹೋದಾಗ ಬೆನ್ನು ಹಿಡಿದು ಅವ್ರನ್ನ ಹಿಡಿಯೋ ಪ್ರಯತ್ನ ಇರುತ್ತಲ್ಲ, ಅದರಲ್ಲಿ ಒಂದು ರೋಚಕತೆ ಇರುತ್ತೆ ನೋಡು. ಆ ಥ್ರಿಲ್ಲು ಆ ಕಾದಂಬರಿಯಲ್ಲಿ ಇತ್ತಮ್ಮ. ಸರಿ, ನೆಮ್ಮದಿಯಾಗಿ ಓದ್ಕೊಂಡಿರಿ. ಯು ಕ್ಯಾರಿ ಆನ್. ಮಲ್ಲಿ, ಒಂದು ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ತಗೊಂಡು ನನ್ನ ರೂಮಿಗೆ ಬಾ. ಸರಿ ಮೇಡಮ್ ಅವರೇ. ಯಜಮಾನ್ರೆ, ನಿಮ್ಗೂ ಒಂದ್ ಲೋಟ ಕಾಫಿ ತಗೊಂಬರ್ಲ್ರಿ? ಬೇಡಮ್ಮ, ನಾನು ಕುಡ್ದಿದ್ದಷ್ಟೇ. ಲಾಯರ್ ಆಫೀಸಿಂದ ಫೋನ್ ಬಂದಿತ್ತು, ಅದೇನು ಅಂತ ವಿಚಾರಿಸ್ಕೊಂಡು ಬರ್ತೀನಿ, ಆಮೇಲೆ ಕೊಡುವ. ಸರಿ ಯಜಮಾನ್ರೆ. ಎಲ್ಲ ಇವನಿಂದಾನೇ ಆಗಿದ್ದು ರಾಯ್. ಮೇಡಮ್, ನೀವು ನನಗ್ ಕೈ ಮಾಡಕ್ ಹೋಗಿ ನೀವೇ ಪೆಟ್ ಮಾಡ್ಕೊಂಡ್ರೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ? ಇಜ್ಜೆ, ನೀನ್ ನನ್ನ ಎತ್ಕೊಂಡಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ನೀವು ಹತ್ಕೊಂಡ್ರಿ, ನಾನು ಎತ್ಕೊಂಡೆ. ಆಗ ನೋಡಕ್ ಹೋದ್ರೆ ತಪ್ಪೆಲ್ಲ ನಿಮ್ದೆ, ಎಲ್ಲ ನನ್ನ ತಲೆ ಮೇಲೆ ಹಾಕ್ತಿದ್ದೀರಾ. ರಾಯ್, ನೀನ್ ಹೇಳು ಮೇಡಮ್ಗೆ. ಸರಿ ಯಾವ್ದು ತಪ್ಪು ಯಾವ್ದು ಅಂತ ನನಗ್ ಹೇಳೋದಕ್ ಬರ್ಬೇಡ. ಬಾಯಿ ಮುಚ್ಕೊಂಡು ನಿಂತ್ಕೋ. ಹೋಗಿ ಮೇಡಮ್ಗೆ ಹೆಲ್ಪ್ ಮಾಡಿ. ರಾಯ್, ಇದು ಮಾತ್ರ ನನ್ನಿಂದ ಸಾಧ್ಯನೇ ಇಲ್ಲ. ಯಾಕ್ರಿ ಸಾಧ್ಯ ಇಲ್ಲ? ಮಾಡೋದಲ್ಲ ಮಾಡಿ ಮೇಡಮ್ ನೋವು ಪಡ್ತಿರೋದನ್ನ ನೋಡ್ಕೊಂಡು ಖುಷಿ ಪಡ್ತಾ ಇದ್ಯಾ? ನೀ ಮಾಡಿರೋ ತಪ್ಪನ ನೀನೇ ಸರಿ ಮಾಡ್ಬೇಕು. ಹೋಗಿ ಹೆಲ್ಪ್ ಮಾಡೋ. ಸಾರಿ ರಾಯ್, ಈ ಕೆಲಸ ಮಾಡೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅವ್ರಿಗೆ ನೋವು ಬಿಟ್ಟು ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಾ? ಇದೇ ನಿನ್ ಎಥಿಕ್ಸ್? ನಿನ್ ಎಥಿಕ್ಸ್? ರಾಯ್, ನನ್ನ ಎಥಿಕ್ಸ್ ಬಗ್ಗೆ ಮಾತಾಡ್ಬೇಡ. ಮೇಡಮ್ ಟಚ್ ಮಾಡಬೇಡ ಅಂತ ಹೇಳಿದ್ದಾರೆ. ಟಚ್ ಮಾಡದೆ ಬ್ಯಾಂಡೇಜ್ ಹೇಗೆ ಹಾಕಕ್ಕಾಗತ್ತೆ ನೀನ್ ಹೇಳು. ಕರೆಕ್ಟ್ ಸರ್, ನಿಮ್ ಮಾತಲ್ಲಿ ಲಾಜಿಕ್ ಇದೆ. ಮೇಡಮ್ ಏನೋ ಕೋಪದಲ್ಲಿ ಹೇಳಿದಾರೆ, ಹಾಗಂತ ಸುಮ್ಮನೆ ಇರೋದಾ? ಹೋಗಿ ಹೆಲ್ಪ್ ಮಾಡೋ. ನಾನ್ ರೆಡಿ ಇದೀನಪ್ಪ, ಆದ್ರೆ ಮೇಡಮ್ ಒಂದ್ಸಲ ಹೇಳಿ ಟಚ್ ಮಾಡಿದ್ರು ಪರವಾಗಿಲ್ಲ ಅಂತ. ಒಂದು ಚೂರು ನೋವಾಗ್ದಂಗ್ ನಾನ್ ಬ್ಯಾಂಡೇಜ್ ಹಾಕ್ತೀನಿ. ಇಲ್ಕೇಳ, ನಾನ್ ಹೇಳ್ತಾ ಇದ್ದೀನಿ ಮೇಡಮ್ ಪರವಾಗಿ. ಟಚ್ ಆದ್ರೂ ಪರವಾಗಿಲ್ಲ, ಹೋಗಿ ಹೆಲ್ಪ್ ಮಾಡೋ. ನೋ, ಡೋಂಟ್ ಟಚ್ ಮೀ. ನಿಮ್ಮಂತ ಹುಡುಗರು ಇಂಥ ಸಿಚುವೇಶನ್ಗೆ ಕಾಯ್ತಿರ್ತೀರ ಅಂತ ನನಗ್ ಚೆನ್ನಾಗ್ ಗೊತ್ತು. ಐ ಕ್ಯಾನ್ ಹ್ಯಾಂಡಲ್ ಮೈ ಸೆಲ್ಫ್. ಇದಕ್ಕೆ ರಾಯ್, ಈ ಹುಡುಗಿರ್ಗೆ ಸಿಂಪತಿ ತೋರ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳೋದು. ನಿನ್ನಂತ ಗಂಡು ಜಾತಿ ಸಿಂಪತಿ ನನಗ್ ಬೇಕಾಗಿಲ್ಲ. ನನ್ಗೂ ತೋರ್ಸೋ ಅಗತ್ಯ ಇಲ್ಲ, ನೀವೇ ಮಾಡ್ಕೊಳ್ಳಿ.
ಮೇಡಮ್ ನಿಮ್ ಕಷ್ಟ ನನ್ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ. ಈಗ ಒಂದು ಕೆಲಸ ಮಾಡಿ ಮೇಡಮ್, ಇವ್ರನ್ನ ಆಸ್ಪತ್ರೆಯಲ್ಲಿ ನರ್ಸ್ ಅನ್ಕೊಂಡು ಬ್ಯಾಂಡೇಜ್ ಸುತ್ಸ್ಕೊಳ್ಳಿ. ಸರಿ, ಬಂದ್ ಹೆಲ್ಪ್ ಮಾಡೋದಕ್ಕೆ ಕೇಳು. ರೆಡಿ ಸರ್, ಹೋಗಿ ಸರ್ ಹೆಲ್ಪ್ ಮಾಡಿ. ಬಟ್ ನರ್ಸ್ ಅನ್ಕೊಂಡು. ಓಕೆ ಮೇಡಮ್. ಸರ್ ಈಗ ನೀವೇನ್ ಹೇಳಿ? ಡ್ರೈವರ್. ಡ್ರೈವರ್ ಅಲ್ಲ ಸರ್, ನರ್ಸು. ನರ್ಸ್ ಆದ್ರೂ ಸರಿ, ಡ್ರೈವರ್ ಆದ್ರೂ ಸರಿ, ಬ್ಯಾಂಡೇಜ್ ಸುತ್ಬೇಕಾದ್ರೆ ಟಚ್ ಹಾಗೆ ಆಗುತ್ತೆ. ಹೋಗ್ ಮೇಡಮ್ಗೆ. ಬ್ಯಾಂಡೇಜ್ ಹಾಕ್ಬೇಕಾದ್ರೆ ಟಚ್ ಆದ್ರೆ ಪರವಾಗಿಲ್ಲ, ಇಂಟೆನ್ಷನಲಿ ಟಚ್ ಮಾಡ್ಬೇಡ ಅಂತ ಹೇಳು. ನನಗೆ ಅಂತ ಚೀಪ್ ಮೆಂಟಾಲಿಟಿ ಇಲ್ಲ. ನಿಮ್ಮಿಬ್ರು ನೋಡಿದ್ರೆ ನಿಜವಾಗ್ಲು ಬಾಸು ಡ್ರೈವರ್ ಜಗಳಾಡ್ದಂಗಿಲ್ಲ, ಒಳ್ಳೆ ಗಂಡ ಇಂತಿ ಜಗಳಾಡ್ದಂಗಿದೆ. ರಾಯ್, ಓಯ್ ಹೆಲ್ಪ್ ಮಾಡೋ, ಹೋಗೋ ಹೆಲ್ಪ್ ಮಾಡೋ. ಸರಿ ರಾಯ್, ನಿನ್ ಮಾತಕ್ ಬೆಲೆ ಕೊಟ್ಟು ನಾನು ಹೆಲ್ಪ್ ಮಾಡ್ತೀನಿ. ಭಯ ಇರ್ಲಿ. ನೋಡಿದ್ಯಾ ರಾಯ್, ನನಗೆ ಹುಡ್ಗಿರ್ ಕಂಡ್ರೇನೆ ಆಗಲ್ಲ, ಅದ್ರಲ್ಲೂ ಈ ಟಚ್ ಮಾಡೋ ಅಭ್ಯಾಸ ಇಲ್ವೇ ಇಲ್ಲ. ಈ ರಾಗುನೇ ಬೇರೆ, ಅವನ್ ರೂಟೇ ಬೇರೆ. ಹಾ ಸರಿ, ಮೇಡಮ್ಗೆ ಬೇಗ ಓಡಕ್ ಹೇಳು. ಇದು ನನ್ನ ಆಫೀಸು. ಯಾವಾಗ ಬರ್ಬೇಕು ಯಾವಾಗ ಹೋಗ್ಬೇಕು ಅನ್ನೋ ಡಿಸೈಡ್ ಮಾಡ್ಬೇಕಾಗಿರೋದು ನಾನು. ಇಲ್ಲಿ ಎಲ್ರು ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು ಅಷ್ಟೇ. ಮೇಡಮ್ ಆಯ್ತು. ಇಲ್ಲೇ 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 ನಿಲ್ಸು. ಇಲ್ಲೇನಾ ಸರ್? ಹೌದು, ಲೊಕೇಶನ್ನು ಇಲ್ಲೇ ತೋರಿಸ್ಬಿಡ್ತು. ಸರಿ ಸರ್. ತಗೊಳ್ಳಿ. ಪಿನ್ ಮಾಡಿದ ಲೊಕೇಶನ್ ಇದೆ ಅಲ್ವಾ? ಹಾಗಾದ್ರೆ ತುಳಸಿ ಇಲ್ಲೇ ಎಲ್ಲೋ ಇದ್ದಾಳ. ನನ್ ಸೊಸೆನ್ ಎಲ್ಲಿ ಬಚ್ಚಿಟ್ಟಿದ್ದಾಳ ಅವಳು? ಏನಪ್ಪ ಸ್ಮಶಾನಕ್ ಬಂದಿದ್ದೀನಿ ಅಂತ ಶಾಕ್ ಆಗೋಯ್ತಾ? ವಾವ್, ನೀನ್ ಗ್ರೇಟ್ ಬಿಡಪ್ಪ. ಎಂತ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ. ಸೂಪರ್ ಸೂಪರ್. ನೀನೇ ಎಷ್ಟು ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿದ್ಯಾ ಅಂದ್ಮೇಲೆ ನಾನ್ ನಿನ್ನ ಮಗಳು, ನಾನ್ ಎಷ್ಟು ಕ್ರಿಮಿನಲ್ ಆಗಿ ಯೋಚನೆ ಮಾಡಿರಲ್ಲ ಅಂತ ನೀನ್ ಥಿಂಕ್ ಮಾಡಿಲ್ವಾಪ? ಅದು ಅದು ನಿನ್ ಸೊಸೆ ಇಲ್ಲಿದ್ದಾಳೆ ಅಂತ ತುಂಬಾ ಆಸೆಯಿಂದ ಬಂದಿದ್ಯಾ ಅನ್ಸುತ್ತೆ. ಇವಳು ನಿನ್ ಸೊಸೆ ಇರೋ ಜಾಗಕ್ಕೆ ಹೋಗ್ಬೇಕಿತ್ತು, ಆದ್ರೆ ಇಲ್ಲಿ ಯಾಕೆ ಬಂದಿದ್ದಾಳೆ ಅಂತ ಕನ್ಫ್ಯೂಸ್ ಆಗ್ತಾ ಇದ್ಯಾ? ಈ ಕನ್ಫ್ಯೂಸಿಂಗ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೆ ನಾನು. ತಗೋಪ್ಪ, ನೀನ್ ಇಟ್ಟಿರೋ ಲೊಕೇಶನ್ ಟ್ರ್ಯಾಕರ್. ಕೂತಾಯ್ತಾನೆ, ಗಾಡಿ ಸ್ಟಾರ್ಟ್ ಮಾಡು. ಸೀಟ್ ಬೆಲ್ಟ್ ಹಾಕೊಂಡ್ರೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಹಲೋ ಮೇಡಮ್ಗೆ ಸೀಟ್ ಬೆಲ್ಟ್ ಹಾಕೊಳಕ್ ಆಗಲ್ಲ ಅಂತ ಗೊತ್ತಿಲ್ವಾ? ಪಕ್ಕದಲ್ಲಿದ್ರಲ್ಲ, ಸಹಾಯ ಮಾಡಿ. ಅಲ್ಲ, ಇದು ಡ್ಯೂಟಿ ಮಾಡಿ. ಸೀಟ್ ಬೆಲ್ಟ್ ಹಾಕ್ಬೋದಿತ್ತು, ಬಟ್ ನನ್ಗೆ ಹುಡ್ಗಿರ್ನ ಟಚ್ ಮಾಡೋದಂದ್ರೆ ಅಲರ್ಜಿ. ಹಲೋ ಡ್ರೈವರ್ ಸರ್, ಮೇಡಮ್ ಪರಿಸ್ಥಿತಿ ಗೊತ್ತಿದ್ದು ಈ ತರ ಮಾತಾಡ್ತಿದ್ರಲ್ಲ, ಮೇಡಮ್ನ ಟಚ್ ಮಾಡದೆ ಸೀಟ್ ಬೆಲ್ಟ್ ಹಾಕ್ಬೋದು, ಹಾಕಿ. ಟಚ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಹಲೋ, ಟಚ್ ಮಾಡ್ತೀನಿ ಅನ್ನೋ ಆಸೆ ಎಲ್ಲ ಇಟ್ಕೋಬೇಡಿ. ಇಲ್ಲಿವರೆಗೂ ಒಂದ್ ಹುಡ್ಗಿ ನೆರಳು ಕೂಡ ಸೋಕ್ದಂಗೆ ಮೇಂಟೈನ್ ಮಾಡಿದೀನಿ, ಅಂದ್ಮೇಲೆ ಟಚ್ ಮಾಡ್ಬಿಡ್ತೀನ. ಅಂದ್ಮೇಲೆ ಇಬ್ಬರು ಜೋಡಿ ಸೂಪರ್. ಓಯ್ ಅಂದ್ರೆ ಮೇಡಮ್, ನಿಮ್ಗೆ ಗಂಡಸರು ನೆರಳು ಕಂಡ್ರಾಗಲ್ಲ, ಇವರಿಗೆ ಹೆಂಗಸರು ನೆರಳು ಕಂಡ್ರಾಗಲ್ಲ. ಹಾಗಾಗಿ ಇಬ್ಬರದು ಸೇಮ್ ಪಿಂಚು ಅಂತ ಹೇಳಕ್ ಬಂದೆ ಮೇಡಮ್. ಎಂತ ಕೋ ಇನ್ಸಿಡೆಂಟು. ಸಿಚುವೇಶನ್ಗೆ ತಕ್ಕ ಹಾಗೆ ಸಾಂಗ್ ಬರ್ತಾ ಇದೆ. ಸೈಟ್ ಹಾಕ್ತಿದ್ದಾರೆ ಮೇಡಮ್. ಅಂದ್ರೆ ಸೀಟ್ ಬೆಲ್ಟ್ ಹಾಕ್ತಿದ್ದಾರೆ ಅಂತ ಹೇಳ್ದೆ ಮೇಡಮ್. ಒಂದ್ ಸೀಟ್ ಬೆಲ್ಟ್ ಹಾಕಕ್ ಇಷ್ಟೊತ್ ಬೇಕಾ? ನಾರ್ಮಲ್ ಆಗಿ ಹಾಕೋದಾಗಿದ್ರೆ ಇಷ್ಟೆಲ್ಲ ಟೈಮ್ ಬೇಕಾಗಿರ್ಲಿಲ್ಲ ಮೇಡಮ್. ಇದು ನಿಮ್ ಮನ್ಸಿಗೆ ಕನ್ನ ಹಾಕೋದಲ್ವಾ, ಹಾಗಾಗಿ ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ. ರಾಯ್, ಅದೇನ್ ಹೇಳ್ತಿದ್ದೆ ಸ್ವಲ್ಪ ಕೇಳ್ಸೋ ತರ ಆದ್ರೂ ಹೇಳು. ಅಂದ್ರೆ
ಸೀಟ್ ಬೆಲ್ಟ್ ಹಾಕ್ಬೇಕಾರೆ ಟಚ್ ಮಾಡದೆ ಹಾಕ್ಬೇಕಲ್ವಾ, ಅದಕ್ಕೆ ಹಾಗೆ ಹೇಳ್ತಿದ್ದಾನೆ. ಸಾಂಗ್ ಬೇರೆ. ಮೇಡಮ್ ಸಿಚುವೇಶನ್ ಕರೆಕ್ಟ್ ಸೂಟ್ ಆಗ್ತಿದೆ, ಇರ್ಲಿ ಬಿಡಿ. ಯಾವನೋ ಸಾಂಗ್ ಪ್ಲೇ ಮಾಡಿದ್ದ, ಚೇಂಜ್ ಮಾಡ ಮೇಡಮ್, ನೀವೇ ಚೇಂಜ್ ಮಾಡಿ ಮೇಡಮ್.